ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಆ ಸಬ್ಜೆಕ್ಟ್ ಬಗ್ಗೆ ಆಳವಾಗಿ ಎಲ್ಲರೂ ಹೋಗಬೇಕು, ಫಸ್ಟ್ ಇಯರ್ದಿಂದ PG ವರೆಗೆ. ಸೊ ಅದನ್ನು ಸ್ಟಡಿ ಮಾಡ್ಕೊಂಡು ಹೋದರೆ ಖಂಡಿತ IAS IPS ಆಗೋದು ಏನೂ ಇಲ್ಲ. ಯಾಕಂದ್ರೆ ನಾನು ಮೊನ್ನೆ ಜೊತೆ ಡಿಸ್ಕಸ್ ಮಾಡಿದೆ, ಹೇಗೆ ಯಾರೋ IAS IPS ಪಾಸ್ ಆದ್ರು, ಅವರು ಹೇಳಿದ್ರು ಸರ್ ನಾನು ಇಂಜಿನಿಯರಿಂಗ್ ಮಾಡಿ ನಾನು ಪ್ರಾಕ್ಟಿಕಲ್ ಕೆಲಸ ಮಾಡ್ತಾ ಇದ್ದೆ. ಸೊ M.Tech ನಾನು M.Tech ಮಾಡಲಿಲ್ಲ ಅಂದ್ರೆ M.Tech ಸ್ಟಡಿ ಮಾಡಿದೆ. ಸೊ ಮತ್ತೆ ಡಿಪ್ಲೊಮಾನು ನಾವು ಓದಿರಲಿಲ್ಲ, ಡಿಪ್ಲೊಮಾನು ಸ್ಟಡಿ ಮಾಡಿದೆ. ಆ ಡಿಪ್ಲೊಮಾದು ನಾನು ಕ್ವಶನ್ ಬಂದಿತ್ತು, ಪ್ಲಸ್ BE ಬಂದಿತ್ತು, ಪ್ಲಸ್ M.Tech ಈ ಥರ ಎಲ್ಲ ಸಬ್ಜೆಕ್ಟ್ ಕವರ್ ಆಗಿತ್ತು. ಇದರಿಂದ ನನಗೆ ತುಂಬ ಈಸಿ ಆಯಿತು. ಮತ್ತೆ ಒಂದು 2 ವರ್ಷ ನಾನು ಜನರಲ್ ನಾಲೆಜ್ ಓದಿದೆ ಅಂತ ಹೇಳಿದ್ರು. ಸೊ ಅವನು ಎಷ್ಟು 4ನೇ ಅಟೆಂಪ್ಟಲ್ಲಿ IAS ಪಾಸ್ ಆಗಿದ್ದಾರೆ. ಅದಕ್ಕೆ ನಾನು ಹೇಳೋ ಉದ್ದೇಶ ಇರ್ತದೆ, ಇತ್ತೀಚಿನ ದಿನಗಳಲ್ಲಿ ಈ ಬೆಳಗಾವಿ ಸಿಟಿಯಿಂದ ಯಾರು IAS IPS ಆಗ್ತಾ ಇಲ್ಲ. ನಾನು ಬೆಂಗಳೂರಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ. ಬೆಂಗಳೂರು ಸಿಟಿಯಿಂದ 1.5 ಕೋಟಿ ಜನಸಂಖ್ಯೆಗಳು ಬೆಂಗಳೂರಿನಿಂದ ಯಾವ ವಿದ್ಯಾರ್ಥಿನೂ IAS IPS ಆಗ್ತಾ ಇರೋದು ಎಲ್ಲ ಈಗ ಚರ್ಚಿಸ್ಕೊಂಡು ಬಂದಿದ್ದಾರೆ, ಗೊತ್ತಿದೆ. ಇದು ಹೆಂಗೆ ಹುಡುಗಿಯರಿಗೆ ಅಂದರೆ 23-24 ವರ್ಷದಲ್ಲಿ ಫಸ್ಟ್ ಅಟೆಂಪ್ಟ್ ಎಲ್ಲೆಲ್ಲಿ ಪಾಸ್ ಆದ ತಕ್ಷಣ ಎಕ್ಸಾಮ್ ಬರ್ತಾರೆ, ಎಕ್ಸಾಮ್ ಆದ ತಕ್ಷಣ ಅಪಾಯಿಂಟ್ಮೆಂಟ್ ಆಗಿ ಬರ್ತಾರೆ. ನೋಡಿ ನೀವು ಬೇಕಾದ್ರೆ ಬಂದು ನೋಡಿ ಕೊಡ್ತದೆ. ಅಗದಿ ಚಿಕ್ಕ ಎಷ್ಟು 22-23 ವರ್ಷ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ. ಕರ್ನಾಟಕದಲ್ಲಿ ಇವತ್ತು ಬಸವ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಆಗೋದು ಒಂದು ಐತಿಹಾಸಿಕ. ಎಲ್ಲ ಉಪಪಂಗಡಗಳು, ಎಲ್ಲ ಸಂಘಟನೆಗಳು ಒಂದುಗೂಡಿ ಇವತ್ತು ಈ ಬಸವ ಜಯಂತಿ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ಪಕ್ಷಾತೀತವಾಗಿ ಶಾಸಕರೆಲ್ಲ ಬಂದಿದ್ದಾರೆ. ಇದೊಂದು ಐತಿಹಾಸಿಕ ಬಸವ ಜಯಂತಿ ಅಂತ ನಾನು ಹೇಳಬಹುದು. ಯಾಕಂದರೆ ಈಗ ಜಾಗತಿಕ ಲಿಂಗಾಯತ ಮಹಾಸಭಾ, ವೀರಶೈವ ಮಹಾಸಭಾ, ಈ ರೀತಿ ಎಲ್ಲ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಬಂದಿದ್ದಾರೆ. ಎಲ್ಲನೂ ಒಂದೇ ಇದಾವೆ. ಅವರವರು ಇದಕ್ಕೆ ಇಚ್ಛಾ ಪ್ರಕಾರ ಉತ್ಸವಗಳು ಮಾಡಿದ್ದಾರೆ. ಆದರೆ ಎಲ್ಲ ಒಂದೇ, ಏನು ವೀರಶೈವನು ಒಂದೇ, ಲಿಂಗಾಯತು ಒಂದೇ. ಎಲ್ಲರಿಗೂ ಏನು ಗುರು ನಮಗೆ ಬಸವಣ್ಣ. ರಾಜ್ಯದಲ್ಲಿ ಜನಗಣತಿ ಈಗ ಕೇಂದ್ರ ಸರ್ಕಾರದವರು ಅಲ್ಲ, ಈ ಕೇಂದ್ರ ಸರ್ಕಾರದವರು ಮಾಡ್ತಾರೆ. ನಾವೆಲ್ಲ ವೀರಶೈವ ಮಹಾಸಭಾ, ಇನ್ನು ವೀರಶೈವ ಲಿಂಗಾಯತ ಮಹಾಸಭಾ ನಾವು ಅಖಿಲ ಭಾರತ ಅದನ್ನು ಕೆಲಸ ವರ್ಕ್ ಮಾಡ್ತೀವಿ. ಎಲ್ಲರೂ ಇಚ್ಛೆ ಆಗಿತ್ತು ನೋಡ್ರಿ. ಕಾರಣ ಪ್ರಭಾಕರ್ ಕೋರೆ ಅವರು ಎಲ್ಲರದ್ದು ಇಚ್ಛೆ ಇತ್ತು. ಕೆಟ್ಟ ಮೇಲೆ ಚಲೋ ಆದದ್ದು ಇದೊಂದು ಉದಾಹರಣೆ ಆಯ್ತು. ನೋಡಿ, ಮೊದಲನೇದಾಗಿ 30ನೇ ತಾರೀಕು ಪ್ರತಿ ವರ್ಷ ನಾವು ಒಗ್ಗೂಡಿನೇ ಬಸವ ಜಯಂತಿ ಮಾಡ್ತಾ ಇದ್ವಿ. ವಿಶೇಷವಾಗಿ ಈ ವರ್ಷ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದವರು 2-3 ಸಾರಿ ಮೀಟಿಂಗನ್ನು ಮಾಡಿ ನಮ್ಮ ಜನ ಕೂಡ ಒಂದು ಅದ್ದೂರಿಯಾಗಿ ಮಾಡೋಣ, ಬಸವ ಜಯಂತಿ ಮಾಡೋಣ. ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದಾರೆ, ಜಾಗೃತಿ ಮೂಡಿಸೋಣ ಅಂತ ಹೇಳಿ ಕರೆ ಕೊಟ್ಟರು. ಅದಕ್ಕೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಕ್ಷೇತ್ರದಲ್ಲಿರುವಂಥ ಸಮಾಜದವ್ರನ್ನ ಜಾಗೃತಿ ಮಾಡುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಇವತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಾಂಧವರು, ಬೇರೆಯವರು ಕೂಡ ಈ ಒಂದು ಇದರಲ್ಲಿ, ಯಾಕಂದರೆ ಬಸವಣ್ಣ ಅಂತಂದರೆ ಸಮಾನತೆ, ಜಾತ್ಯತೀತ ನೆಲೆಗಟ್ಟಿನ ಸಮಾನತೆ ಹರಿಕಾರ. ಸೊ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದು ನೋಡಿದ್ರೆ ಭಾಳ ಸಂತೋಷ ಅನಿಸುತ್ತೆ. ಬೆಳಗಾವಿ ನಗರದಲ್ಲೂ ಸಹ ಲಿಂಗಾಯತ ಸಮಾಜ ದೊಡ್ಡದಾಗಿರುವ ಸಮಾಜ, ಆದರೆ ಇಲ್ಲಿ ಅಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಾಗ್ತಾನೆ. ಈಗ ರುದ್ರಭೂಮಿ ವಿಚಾರದಲ್ಲಿ ಆಗಿರ್ಬೋದು, ಅದೆಲ್ಲ ಆ ರಾಜಕಾರಣ ಈ ಸಂದರ್ಭದಲ್ಲಿ ರಾಜಕಾರಣ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಏನು ಸಮುದಾಯಗಳಿವೆ, ಆ ಸಮುದಾಯಗಳ ಮಕ್ಕಳ ಶಿಕ್ಷಣ, ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು
ಉಳಿಸುವ ನಿಟ್ಟಿನಲ್ಲಿ ಈ ಒಂದು ಸಂಘಟನೆ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಈ ಒಂದು ಸಂಘಟನೆ ಪ್ರತಿಯೊಂದು ಸಮುದಾಯದ ಮಹಾತ್ಮರ ಜಯಂತಿಗಳನ್ನ ಕಳೆದ 5-6 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಕನಕ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಮತ್ತು ಇನ್ನೂ ಅನೇಕ ಮಹಾತ್ಮರ ಜಯಂತಿಗಳನ್ನ ಆಚರಣೆ ಮಾಡುವ ಮುಖಾಂತರ ಆಯಾ ಸಮುದಾಯದ ಜನರ ಒಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಒಂದು ಉನ್ನತಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಹಲವಾರು ನ್ಯಾಯವಾದಿಗಳು ಬೇರೆ ಬೇರೆ ಹಿಂದುಳಿದ ಸಮುದಾಯಗಳಿಂದ ಬಂದಂತ ನ್ಯಾಯವಾದಿಗಳ ಒಂದು ಏಳಿಗೆಗಾಗಿ ಅವರಿಗೆ ಇಲ್ಲಿ ಉದ್ಯೋಗಾವಕಾಶ, ವಸತಿ ಯೋಜನೆಗಳನ್ನ ಜಾರಿ ಮಾಡುವುದಕ್ಕಾಗಿ ಹಲವಾರು ಹೋರಾಟಗಳನ್ನ ನಾವು ಮಾಡಿದ್ದೀವಿ. ಕಳೆದ ವರ್ಷ ನಾವು ಇದೇ ಒಂದು ಬೆಳಗಾವಿಯಲ್ಲಿ ನಮ್ಮ ಕ್ಯಾಬಿನೆಟ್ ದರ್ಜೆ ಸಚಿವರಾದಂತ ಈ ಬೆಳಗಾವಿಯ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ತಗೊಂಡು ನಮ್ಮ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಅವರು ಮತ್ತು ಮುನಿಯಪ್ಪ ಸಾಹೇಬರು ಅನೇಕ ಹಲವಾರು ಸಚಿವರನ್ನ ತೆಗೆದುಕೊಂಡು ಈ ಒಂದು ಅಹಿಂದ ನ್ಯಾಯವಾದಿಗಳ ಸಂಘಟನೆ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.